ಸ್ನೇಹಿತರೆ ನಮಸ್ಕಾರ. ಈ ಅಧಿಕಾರ ಅನ್ನೋದು ಯಾರಂತಾನೆ ಬಿಡುತ್ತೆ ಹೇಳಿ. ಈ ಅಧಿಕಾರ ಶಾಶ್ವತ ಅಲ್ಲ ಅಂತ ಹೇಳಿದ್ರು ಕೂಡ ಜೀವನ ಪರ್ಯಂತ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಹಪಹಪಿತನ ಇರೋದು ಮಾತ್ರ ಸುಳ್ಳಲ್ಲ. ಪ್ರತಿಯೊಬ್ಬರಿಗೂ ಕೂಡ ಹಾಗೆ, ಇಲ್ಲೂ ಕೂಡ ಹಾಗೆ. ಈಗಾಗಲೇ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಆಗಿರುವಂತಹ HD ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ದಾರೆ. ಮೋದಿಯ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಪಡೆದಂಥ ಕುಮಾರಸ್ವಾಮಿಯವರು ಮರಳಿ ರಾಜ್ಯದ ರಾಜಕೀಯಕ್ಕೆ ಬರೋದಿಲ್ಲ ಅನ್ನುವಂಥ ನಿರೀಕ್ಷೆ ಇತ್ತು. ಇನ್ನು ಮುಂದೆ ಮುಗೀತು, ಕುಮಾರಸ್ವಾಮಿ ಅವರು ಏನೇ ಇದ್ರೂ ಕೂಡ ಡೆಲ್ಲಿಯಲ್ಲೇ ಫಿಕ್ಸ್ ಆಗಿಬಿಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿಯವರಿಗೆ ಇನ್ನೂ ಕೂಡ ಅದೊಂದು ಆಸೆ ಹಾಗೆ ಇದೆ ಅನ್ನೋದು ಅವರ ಮಾತಲ್ಲೇ ಈಗ ಗೊತ್ತಾಗಿದೆ. ಅವರೇ ಬಹಿರಂಗವಾಗಿ ಈ ವಿಚಾರವನ್ನು ಈಗ ಮಾತನಾಡಿದ್ದಾರೆ. ಮತ್ತೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರೋದು, ಜೊತೆಗೆ ರಾಜ್ಯದಲ್ಲಿ CM ಆಗೋದು, ಅದರಲ್ಲೂ ಕೂಡ ಪೂರ್ಣಾವಧಿ 5 ವರ್ಷ ಪೂರ್ಣಾವಧಿಯ CM ಆಗಿ ಒಂದು ಜೀವಮಾನದಲ್ಲಿ ಒಂದು ಒಳ್ಳೆಯ ಅಧಿಕಾರವನ್ನು ನಡೆಸಿ ನಂತರ ಈ ರಾಜಕೀಯ ಜೀವನದಿಂದ ಮತ್ತು ಈ ಸಮಗ್ರ ಜೀವನದಿಂದ ಮತ್ತೆ ಇತಿಶ್ರೀ ಹಾಡಬೇಕು ಅನ್ನುವಂಥದ್ದು ಅವರ ಮನದ ಬಯಕೆ ಅನ್ನೋದು. ಜೀವಮಾನದಲ್ಲಿ ಒಂದು ಸಲ 5 ವರ್ಷ ಕಂಪ್ಲೀಟಾಗಿ CM ಆಗಬೇಕು ಅನ್ನೋದು ಅವ್ರ ಕನಸು ಅನ್ನೋದು ಸ್ವತಃ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ. ಹಾಗಾದರೆ ಕುಮಾರಸ್ವಾಮಿಯವರು ಹೇಳಿರುವಂತಹ ಮಾತಿನಲ್ಲಿ ಏನೆಲ್ಲ ಅಂಶಗಳಿದ್ದಾವೆ, ಕುಮಾರಸ್ವಾಮಿಯವರು ಏನೆಲ್ಲ ಹೇಳಿದ್ದಾರೆ, ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಅವರ ಈ ಮಾತಿನ ಅರ್ಥ ಏನು ಅನ್ನೋದನ್ನು ಕೂಡ, ಒಳಾರ್ಥ ಏನು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣದಿಂದ ದೂರ ಹೋಗಿದ್ದಾರೆ, ರಾಷ್ಟ್ರ ರಾಜಕಾರಣದಲ್ಲೇ ಫಿಕ್ಸ್ ಆಗ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಭಾವಿಸಿದರು. ಆದರೆ ಇದಕ್ಕೆ ದೊಡ್ಡದೊಂದು ಶಾಕಿಂಗ್ ಸುದ್ದಿಯನ್ನು ಅಥವಾ ವಿಚಾರವನ್ನು ಸ್ವತಃ ಅವರೇ ಬಹಿರಂಗಪಡಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂಥ ಕುಮಾರಸ್ವಾಮಿಯವರು ಮತ್ತೆ ಎಮೋಷನಲ್ ಬ್ಲ್ಯಾಕ್ ಮೇಲನ್ನು ಮಾಡಿಬಿಟ್ಟಿದ್ದಾರೆ. ಕರ್ನಾಟಕ ರಾಜ್ಯವೇ ನನ್ನ ಪರಿಮಿತಿ, ಜನರು ಎಲ್ಲಿ ಅಪೇಕ್ಷೆ ಮಾಡ್ತಾರೋ ಅಲ್ಲಿಂದ ನನ್ನ ಸ್ಪರ್ಧೆ, ಹೀಗಂತ ಹೇಳ್ಬಿಟ್ಟು ಕೇಂದ್ರದ ಸಚಿವ HD ಕುಮಾರಸ್ವಾಮಿ ಹೇಳಿರುವಂಥದ್ದು. ಆ ಮೂಲಕ ರಾಜ್ಯ ರಾಜಕಾರಣಕ್ಕೆ ಮರಳುವಂಥ ಸ್ಪಷ್ಟ ಸೂಚನೆಯನ್ನು ಕುಮಾರಸ್ವಾಮಿಯವರು ರವಾನಿಸಿದ್ದಾರೆ ಮತ್ತು ದೆಹಲಿಯ ರಾಜಕಾರಣ ಅಷ್ಟು ಅಂಟೋದಿಲ್ಲ ಅನ್ನೋದನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಮೇಲುಕೋಟೆ ವಿಧಾನಸಭೆ ಕ್ಷೇತ್ರದ ಶಿವಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಒಂದು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ನಲ್ಲಿ ಮಾತನಾಡಿದಂತಹ ಸಹಜವಾಗಿ ಅಲ್ಲಿಗೆಲ್ಲ ಹೋಗಿ ವಿಸಿಟ್ ಮಾಡಿ ಅಲ್ಲಿರುವಂತಹ ಜನರನ್ನು, ಕಾರ್ಯಕರ್ತರನ್ನೆಲ್ಲ ಭೇಟಿ ಮಾಡಿ ನಂತರ ಮಾತನಾಡುವಂಥ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತೀರಾ ಅನ್ನುವಂಥ ಪ್ರಶ್ನೆಗೆ ಕುಮಾರಸ್ವಾಮಿಯವರು ಕೊಟ್ಟಂಥ ಉತ್ತರ ತುಂಬ ಅರ್ಥಪೂರ್ಣವಾಗಿತ್ತು ಮತ್ತು ಕುತೂಹಲವನ್ನು ಕೆರಳಿಸುವಂತಿತ್ತು. ಏನು ಹೇಳಿದ್ರು? ಮಂಡ್ಯದಿಂದ ಲೋಕಸಭೆ ಚುನಾವಣೆಗೆ ನಿಲ್ಲುವಂಥ ಉದ್ದೇಶ ನನ್ನದಿರಲಿಲ್ಲ. CS ಪುಟ್ಟರಾಜು ಅವರನ್ನು ನಿಲ್ಲಿಸಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಆವತ್ತು ಅನಿವಾರ್ಯವಾಗಿ ನಾನು ಎಲೆಕ್ಷನ್ಗೆ ನಿಂತೆ. ಸಂಸದನಾಗ್ತೀನಿ, ಕೇಂದ್ರ ಮಂತ್ರಿ ಆಗ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ. ನಮ್ಮ ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋದವರು JDS ಕತೆ ಮುಗೀತು ಅಂತಲೂ ಕೂಡ ಹೇಳ್ತಾರೆ. ಆದರೆ ನಮ್ಮ ಪಕ್ಷ ಯಾವ ರೀತಿಯಲ್ಲಿ ಗಟ್ಟಿಯಾಗ್ತಿದೆ ಅನ್ನೋದು ಅವರಿಗೆ ಗೊತ್ತೇ ಇಲ್ಲ ಅನ್ನುವಂಥ ವಿಚಾರವನ್ನು ಈಗ ಕುಮಾರಸ್ವಾಮಿಯವರು ಹೇಳ್ತಿದ್ದಾರೆ. ಅಲ್ಲಿಗೆ ವಾಪಸ್ಸು ಈ ಕರ್ನಾಟಕ ರಾಜಕೀಯದ ಬಗ್ಗೆನೂ ಕೂಡ ಈಗ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ. ಏನು ಹಾಗಾದರೆ ಮುಂದೆ ನೀವು ರಾಜ್ಯ ರಾಜಕಾರಣಕ್ಕೆ ಮರಳುತ್ತೀರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಬೀಳುತ್ತೆ. ಆವಾಗ ಕುಮಾರಸ್ವಾಮಿಯವರು ಹೇಳುವಂಥದ್ದು 100ಕ್ಕೆ 100 ಕರ್ನಾಟಕ ರಾಜ್ಯವೇ ನನ್ನ ಪರಿಮಿತಿ, ಜನರು ಎಲ್ಲಿ ಅಪೇಕ್ಷೆ ಪಡ್ತಾರೋ ಅಲ್ಲಿ ನಾನು ಚುನಾವಣೆಗೆ ನಿಲ್ತೀನಿ. ಜೊತೆಗೆ ಮುಂದುವರೆದು ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಇಲ್ಲಿ ಗ್ಯಾರಂಟಿಗಳ ಬಗ್ಗೆನೂ ಕೂಡ ಟೀಕೆ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಒಂದು ವರ್ಷಕ್ಕೊಂದು 50,000 ಕೋಟಿ ಖರ್ಚು ಮಾಡ್ತಿದೆ. ಇದು ನೀವು ಕಟ್ಟುವಂಥ ತೆರಿಗೆ ಹಣ, ಇದನ್ನು ವಾಪಸ್ ನಿಮಗೆ ಕೊಡ್ತಿದೆ. ಇದಕ್ಕೆ ಪ್ರತಿಯಾಗಿ ವಾರ್ಷಿಕ 1.25 ಲಕ್ಷ ಕೋಟಿ ಸಾಲ ಮಾಡ್ತಾ ಇದೆ. ಇದು ಯಾರಿಗೆ ಬರ್ಡನು? ನಮಗೆ ಅಲ್ವಾ ಅನ್ನುವಂಥದ್ದು ಕುಮಾರಸ್ವಾಮಿಯವರ ಪ್ರಶ್ನೆ. ಜೊತೆಗೆ ದಯವಿಟ್ಟು ನೀವು 2000ಕ್ಕೆ ಮರಳಾಗಬೇಡಿ, 5 ವರ್ಷ ಒಂದು ಅವಕಾಶವನ್ನು ಕೊಡಿ. ಈ ಗ್ಯಾರಂಟಿಗಳು ನಿಮ್ಮ ಬದುಕಿಗೆ ಶಾಶ್ವತ ಪರಿಹಾರ ಅಲ್ವೇ ಅಲ್ಲ ಅನ್ನೋದನ್ನು ಕುಮಾರಸ್ವಾಮಿಯವರು ಒತ್ತಿ ಒತ್ತಿ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಮೋಸಕ್ಕೆ ಬಲಿಯಾಗಬೇಡಿ ಅಂತಲೂ ಕೂಡ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಷ್ಟು ಮಾತ್ರವಲ್ಲ, ಈ ಗ್ಯಾರಂಟಿಗಳು ತಾತ್ಕಾಲಿಕವಾಗಿ ಉಪಶಮನ ಅಷ್ಟೇ. 5 ಗ್ಯಾರಂಟಿಗಳು ಕೂಡ ತಾತ್ಕಾಲಿಕವಾಗಿ ಉಪಶಮನ. ಇವುಗಳಿಂದ ಜೀವನವಂತೂ ನಡೆಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ನಾನು 5 ಬಾರಿ ತುಂಬ ಎಮೋಷ್ನಲ್ ಪಾರ್ಟ್ ಇದು.
ಇಲ್ಲಿ ಕುಮಾರಸ್ವಾಮಿಯವರು ಇಷ್ಟು ಸಮಯ ಕಣ್ಣೀರು ಹಾಕಿ ಏನಾದರೂ ಒಂದು ಬೇಡ್ತಾ ಇದ್ರು. ಬಟ್ ಈ ಬಾರಿ ಮಾತ್ರ ತಮ್ಮ ಮನದಾಳದ ಮಾತುಗಳನ್ನೇ ಹಂಚಿಕೊಂಡಿದ್ದಾರೆ ಮತ್ತು ಸಾಕಷ್ಟು ಜನರಿಗೆ ಗೊತ್ತಿರದಂಥ ಸಂಗತಿಯನ್ನು ಕೂಡ ಹಂಚಿದ್ದಾರೆ ಅಂತಲೇ ಹೇಳ್ಬೋದು. ಏನು, ರಾಜ್ಯದಲ್ಲಿ ಈಗಾಗಲೇ ನಾನು ಒಂದು ಎರಡು ಮೂರು ಸಲ ನಾನು 5 ಬಾರಿ ಸಾವಿನ ಹತ್ತಿರಕ್ಕೆ ಹೋಗಿ ಬಂದಿದ್ದೀನಿ. ದೇವರ ಆಶೀರ್ವಾದದಿಂದನೇ ನಾನು ಇನ್ನೂ ಕೂಡ ಬದುಕಿದ್ದೇನೆ ಅಂತೇಳಿ ಭಾವಿಸ್ತೀನಿ. ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ. 5 ವರ್ಷಗಳ ಕಾಲ ಉತ್ತಮವಾದಂಥ ಸರ್ಕಾರವನ್ನು ಕೊಡ್ತೀವಿ. ಇದು JDS BJP ಸರ್ಕಾರ ಅಲ್ಲ. 6.5 ಕೋಟಿ ಕನ್ನಡಿಗರ ಸರ್ಕಾರವನ್ನು ತರ್ತೀವಿ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿಬಿಟ್ಟು ಈಗಲೇ ಈ ಒಂದು ಓಟ್ ಕೇಳುವಂತಹ ಭಾಷಣವನ್ನು ಶುರು ಮಾಡಿದ್ದಾರೆ ಕುಮಾರಸ್ವಾಮಿಯವರು. ಅಂದರೆ 2 ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದೆ. ನಾನು ಜನತೆಗೆ ದ್ರೋಹ ಬಗೆಯದೆ ಕೆಲಸವನ್ನು ಮಾಡಿದ್ದೀನಿ. ನನ್ನ ಆತ್ಮಕ್ಕೆ ತೃಪ್ತಿಯಾಗುವ ರೀತಿಯಲ್ಲಿ ನಾನು ಜನರ ಸೇವೆಯನ್ನು ಮಾಡಿದ್ದೀನಿ. ಬೇರೆಯವರ ಕುತಂತ್ರದಿಂದ BJPಗೆ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಆಗಲಿಲ್ಲ. ನನ್ನ ತಪ್ಪಿನಿಂದ ಅದು ಆಗಿದ್ದಲ್ಲ. ಅವಕಾಶ ಸಿಕ್ಕಿದಾಗ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ಸಾಲ ಮನ್ನಾ 2 ಅವಧಿಗಳಲ್ಲಿಯೂ ಕೂಡ ಮಾಡಿದ್ದೀನಿ. ಕೇಂದ್ರ ಸರ್ಕಾರ ಸಹಕಾರ ಕೊಡೋದಿಲ್ಲ ಅನ್ನೋದು ತಪ್ಪು. ನಮ್ಮ ನಡವಳಿಕೆ ಮೇಲೆ ಎಲ್ಲವೂ ಕೂಡ ನಿಂತಿರ್ತದೆ. ನಾನು 2 ಬಾರಿ ಸಾಲ ಮನ್ನಾ ಮಾಡಿದಾಗಲೂ ಕೂಡ ಕೇಂದ್ರದ ಕಡೆ ನೋಡಿರಲಿಲ್ಲ. ರಾಜ್ಯದ ಖಜಾನೆಯಿಂದ ಹಣವನ್ನು ಕೊಟ್ಟು ಸಾಲ ಮನ್ನಾವನ್ನು ಮಾಡಿರುವಂಥದ್ದು. ಇವರು ಪ್ರತಿಯೊಂದಕ್ಕೂ ಕೂಡ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾರೆ. ಇದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಹೇಳೋದ್ರ ಜೊತೆಗೆ ಮತ್ತೊಂದಷ್ಟು ಸಂಗತಿಗಳನ್ನು ಕೂಡ ಹೇಳಿದ್ದಾರೆ. ಏನು, ರಾಜ್ಯದಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ನೀವು ನಮಗೆ ಬೆಂಬಲವಾಗಿ ನಿಲ್ಲಬೇಕಾಗ್ತದೆ. ಇಲ್ಲಿ ಪ್ರಮುಖವಾಗಿ 2 ವಿಚಾರವನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದೆ. ಒಂದು, ಕುಮಾರಸ್ವಾಮಿಯವರು ಹೇಳಿರುವಂತಹ 5 ಸಲ ಬದುಕಿ ಬಂದಿದ್ದೇನೆ ಎನ್ನುವಂಥದ್ದು. ಮತ್ತೊಂದು, 5 ವರ್ಷ ಅಧಿಕಾರವನ್ನು ಕೊಡಿ ಎನ್ನುವಂಥದ್ದು. ಇಲ್ಲಿ 2 ಕಡೆಯೂ ಕೂಡ 5 ಬರ್ತದೆ. ಈ 5 ಇದೆಯಲ್ಲ, ಬಹುಶಃ ಕುಮಾರಸ್ವಾಮಿಯವರ ಜೀವನದ ಅದೃಷ್ಟ ಸಂಖ್ಯೆ ಆಗಿದ್ರೂ ಕೂಡ ಆಗಿರಬಹುದು. ಕಾರಣ ಏನು ಅಂತ ಹೇಳಿದ್ರೆ ಈ 5ಅನ್ನೇ ಹೆಚ್ಚು ಫೋಕಸ್ ಮಾಡುತ್ತಿದ್ದಾರೆ ಕುಮಾರಸ್ವಾಮಿಯವರು. ಬಟ್ ಈ 5 ಅದೃಷ್ಟ ಸಂಖ್ಯೆ ಆಗೋದಕ್ಕೆ ಕುಮಾರಸ್ವಾಮಿಯವರ ಎಫರ್ಟ್ ಕೂಡ ಬೇಕಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಕುಮಾರಸ್ವಾಮಿಯವರು ಅಂದುಕೊಂಡಂತಹ ರಾಜಕೀಯ ರಾಜ್ಯದಲ್ಲಿ ಸದ್ಯಕ್ಕಂತೂ ಇಲ್ಲ. ಕುಮಾರಸ್ವಾಮಿಯವರ ಮೇಲೆ ಯಾವ ಭರವಸೆಯನ್ನು ಕೂಡ ಜನರು ಉಳಿಸಿಕೊಂಡಿಲ್ಲ. ಕೇಂದ್ರ ಸಚಿವನಾಗಿ ಏನೆಲ್ಲ ಮಾಡ್ಬೋದಾಗಿತ್ತೋ ರಾಜ್ಯಕ್ಕೆ ಅದನ್ನು ಮಾಡಲಿಲ್ಲ. ಕೇವಲ ಬೇರೆ ಬೇರೆ ಸಮಸ್ಯೆಗಳಲ್ಲಿ ಸಿಲುಕಿ ಒದ್ದಾಡಿಕೊಂಡು ದಿನವನ್ನು ಕಳೆದಿದ್ದು ಬಿಟ್ಟರೆ ರಾಜ್ಯಕ್ಕಾಗಿ 1 ರೂಪಾಯಿಯ ಪ್ರಯೋಜನ ಯಾವ ಕೇಂದ್ರದ ಸಚಿವರಿಂದನೂ ಕೂಡ, ರಾಜ್ಯನ ಪ್ರತಿನಿಧಿಸುವಂಥ ಯಾವ ಸಚಿವರಿಂದನೂ ಕೂಡ ಆಗಿಲ್ಲ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ಹೀಗಿರುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅದು ಮೂರ್ಖತನದ ಪರಮಾವಧಿ ಆಗ್ತದೆ. ಈಗ ಈ 5 ವರ್ಷ ಮೊದಲಿಗೆ ಹೇಳೋದಾದರೆ 5 ವರ್ಷ ಹೇಗೆ, ಇವ್ರ ಲೆಕ್ಕಾಚಾರ ಹೇಗೆ, ಮುಂದಿನ ಚುನಾವಣೆಯನ್ನು ಕೂಡ ಮೈತ್ರಿಯಲ್ಲೇ ಹೋಗುವಂಥದ್ದು. BJP ಮತ್ತು JDS ಮೈತ್ರಿಯಲ್ಲೇ ಮುಂದಿನ ವಿಧಾನಸಭೆ ಚುನಾವಣೆಯನ್ನು ಎದುರಿಸುವಂಥದ್ದು. ಆ ಸಂದರ್ಭದಲ್ಲಿ ಶತಾಯಗತಾಯ ಹೆಚ್ಚು ಸ್ಥಾನಗಳನ್ನು ಪಡಿತಾರಲ್ವ, ಆಗ ಈ ಮುಖ್ಯಮಂತ್ರಿ ಸ್ಥಾನವನ್ನು ಕುಮಾರಸ್ವಾಮಿಯವರು ಕೇಳೋದು ಅಂತೇಳಿ ಇವರ ಲೆಕ್ಕಾಚಾರ. ಬಟ್ BJP ಅದನ್ನು ಬಿಟ್ಟುಬಿಡುತ್ತಾ? ಈಗ BJPಗೆ ಕಂಪೇರ್ಡ್ ಟು JDS ಹೆಚ್ಚು ಸ್ಥಾನ ಸಿಗ್ತದೆ, ಅದರೇನು ಡೌಟ್ ಇಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ BJPಯ ನಾಯಕರು ಇಲ್ಲ ನಮ್ಮದು ಏನು ಹೆಚ್ಚು ಸ್ಥಾನ ಇದ್ರೂ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿಬಿಟ್ಟು ಬಿಟ್ಟುಬಿಡೋದಕ್ಕೆ BJPಯವರಿಗೆ ಏನಾದರೂ ತಲೆಕೆಟ್ಟಿಲ್ಲ. BJP ಯಾವ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ. BJP ನಾಯಕರು ಕೂಡ ಬಿಟ್ಕೊಡೋದಿಲ್ಲ. ಇಲ್ಲ, ನಾವೇ ಈ ಮುಖ್ಯಮಂತ್ರಿ ಸ್ಥಾನವನ್ನು ಇಟ್ಕೊಳ್ತೀವಿ, ನೀವು DCM ಬೇಕಾದ್ರೆ ಹಾಗೆ ಅಂತಾರೆ. ಬಟ್ DCM ಆದರೆ ಪ್ರಯೋಜನ ಏನೂ ಇಲ್ಲ. ಇದು ಈಗ ಮುಂದೆ ಏನಾಗುತ್ತೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಅಂದರೆ ಇಲ್ಲಿ ಪ್ರಮುಖವಾಗಿರುವಂಥ ವಿಚಾರ ಏನಂತ ಹೇಳಿದ್ರೆ ಈ ಕಂಪ್ಲೀಟ್ ಆದಂತಹ 5 ವರ್ಷನೂ ಕೂಡ ನಾನು CM ಆಗಬೇಕು ಅನ್ನೋದು ಇವ್ರ ಆಸೆ ಅಲ್ವಾ, ಅದು ಅಷ್ಟು ಈಸಿ ಇಲ್ಲ ಅನ್ನೋದು. ಆಯಿತಾ. ಇನ್ನು 2ನೇ ವಿಚಾರ, 5 ಸಲ ನಾನು ಸತ್ಯ ಬದುಕಿ ಬಂದಿರುವಂಥದ್ದು ಅನ್ನೋಂಥ ವಿಚಾರವನ್ನು ಹೇಳಿದ್ದಾರೆ. ಅಂದರೆ ಅನಾರೋಗ್ಯದ ಸಮಸ್ಯೆಯನ್ನು 5 ಸಲ ಮರುಜನ್ಮವನ್ನು ಪಡೆದಿದ್ದೇನೆ. ಅಟ್ಲೀಸ್ಟ್ ದೇವರು ಈಗ ಮತ್ತೊಂದು ಮರುಜನ್ಮವನ್ನು ಕೊಟ್ಟಿದ್ದಾನೆ ನನಗೆ. ಇದನ್ನು ನಾನು ಜನರ ಸೇವೆಗೆ ಉಪಯೋಗಿಸ್ಕೊಳ್ಬೇಕು, ಅದಕ್ಕೋಸ್ಕರನಾದರೂ ನನ್ನನ್ನು ಗೆಲ್ಲಿಸಿ ಎನ್ನುವಂತಹ ಎಮೋಷ್ನಲ್ ಒಂದು ಪ್ಲೇ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ಅಂದರೆ ಇದು ಕಂಪ್ಲೀಟಾಗಿ ಎಮೋಷ್ನಲ್, ಅದರೆಲ್ಲಕ್ಕೂ ಡೌಟೇ ಬೇಡ ನಿಮಗೆ. 5 ಸಲ ನಾನು ಬದುಕು ಬಂದಿದ್ದೀನಿ, ಮತ್ತೆ ಇನ್ನೊಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ, ನನಗೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿದ್ರೆ ಅದೇ ನನ್ನ ಬೇರೆ ಏನೂ ಉದ್ದೇಶ ಕಾಣಿಸ್ತಾನೆ ಇಲ್ಲ. ಪ್ಯೂರ್ ಆ್ಯಂಡ್ ಪ್ಯೂರೆಸ್ಟ್ ಆಗಿ ಇಲ್ಲಿ ಸ್ವಾರ್ಥ ಕಾಣಿಸ್ತಿದೆ ಅನ್ನೋದು 100ಕ್ಕೆ 100 ಸತ್ಯ. ಬಟ್ ಒಂದಂತೂ ತಿಳ್ಕೊಳ್ಳಿ ಸ್ನೇಹಿತರೆ, ಈ ಕುಮಾರಸ್ವಾಮಿಯವರ ಲೆಕ್ಕಾಚಾರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಮತ್ತು ಮೈತ್ರಿಯ ಮಾತುಕತೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಈಗ ಸದ್ಯಕ್ಕಿರುವಂತಹ ವಿಚಾರ.
ಈಗ ದೇವೇಗೌಡರಿಗೆ ಸುತಾರಾಮ್ ಇಷ್ಟ ಇಲ್ಲ, ಮೈತ್ರಿಯ ಬಗ್ಗೆ ಇಷ್ಟ ಇಲ್ಲ. ಬಟ್ ಈಗಾಗಲೇ ನಿಖಿಲ್, ಕುಮಾರಸ್ವಾಮಿ ಎಲ್ಲರೂ ಕೂಡ ಈ ಮೈತ್ರಿ ಮುಂದುವರಿಸೋದ್ರ ಬಗ್ಗೆ ತೋರಿಸ್ತಿರುವಂಥ ಆಸಕ್ತಿ ಎಲ್ಲೋ ಒಂದು ಕಡೆ ಮೈತ್ರಿ ಕಂಟಿನ್ಯೂ ಆಗುವಂಥ ಲಕ್ಷಣ ಕಂಡು ಬರ್ತಿರೋದಂತೂ ಸತ್ಯ ಅನ್ನೋದು ವಾಸ್ತವ. ಬಟ್ ನಿಮಗೇನಿಸುತ್ತೆ ಸ್ನೇಹಿತರೆ, ಕುಮಾರಸ್ವಾಮಿ ಅವರ ಈ ಮಾತುಗಳನ್ನು ಕೇಳಿದ್ರೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.